ಬಿಗ್ ಬಾಸ್ ಕನ್ನಡ ಸೀಸನ್ 10ಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಇದೇ ಮೊದಲ ಬಾರಿಗೆ ಫಿನಾಲೆಯಲ್ಲಿ 6 ಮಂದಿ ಸ್ಪರ್ಧಿಗಳಿದ್ದರು. ಅವರಲ್ಲಿ ವಿನಯ್ ಗೌಡ ಕೂಡ ಒಬ್ಬರು. ಸೀಸನ್ 10ರಲ್ಲಿ ಗೆಲ್ಲುವ ಸ್ಪರ್ಧಿಗಳ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಇತ್ತು. ವಿನಯ್ ಬಿಗ್ ಬಾಸ್ ವಿನ್ನರ್ ಆಗಬಹುದು, ಇಲ್ಲವೇ ರನ್ನರ್ ಅಪ್ ಆಗಬಹುದು ಅಂತ ಗೆಸ್ ಮಾಡಲಾಗಿತ್ತು. ಆದರೆ ಅದೆಲ್ಲ ಉಲ್ಟಾ ಆಗಿದೆ. ವಿನಯ್ ಗೌಡ 3ನೇ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ವೋಟಿಂಗ್ ಆಧಾರದ ಮೇಲೆ ಬಿಗ್ ಬಾಸ್ ಫಿನಾಲೆಯಿಂದ ವಿನಯ್ ಗೌಡ ಹೊರಗೆ ಬಂದಿದ್ದರು. ಇದು ಅವರ ಅಭಿಮಾನಿಗಳಿಗೆ ದೊಡ್ಡ ಮಟ್ಟಕ್ಕೆ ಶಾಕ್ ಕೂಡ ಆಗಿದ್ದು ನಿಜ. ಇದರ ಜೊತೆಗೆ ವಿನಯ್ ಗೌಡ ಹಾಗೂ ಪ್ರತಾಪ್ ವೈರತ್ವ ಕೂಡ ಅಷ್ಟೇ ಗಮನ ಸೆಳೆದಿತ್ತು. ಬಿಗ್ ಬಾಸ್ ಮುಗಿದು ಮನೆಯಿಂದ ಹೊರ ಬಂದಿದ್ದರೂ ಪ್ರತಾಪ್ ಮೇಲೆ ವಿನಯ್ ಗೌಡ ಕೋಪ ಕಮ್ಮಿ ಆಗದಂತೆ ಇಲ್ಲ. ಖಾಸಗಿ ಯೂಟ್ಯೂಬ್ ಚಾನಲ್ ಸಂದರ್ಶನದಲ್ಲಿ ವಿನಯ್ ಗೌಡ ಲೈಟ್ ಆಗಿ ಪ್ರತಾಪ್ಗೆ ಟಾಂಗ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆ ಟ್ರೋಫಿ ಗೆಲ್ಲಲೇಬೇಕು ಅಂತ ಹೋಗಿರಲಿಲ್ಲ. ಬಿಗ್ ಬಾಸ್ ಸೀಸನ್ 10 ಅಂದರೆ ಅದು ವಿನಯ್ ಗೌಡ ಆಗಬೇಕು, ಅದಕ್ಕೆ ಹೋಗಿದ್ದೆ. ಬಿಗ್ ಬಾಸ್ ಗೆಲ್ಲದೇ ಇದ್ದರೂ ನನ್ನ ಗುರಿಯನ್ನು ನಾನು ಸಾಧಿಸಿದ್ದೀನಿ ಎಂದು ವಿನಯ್ ಗೌಡ ಹೇಳಿಕೊಂಡಿದ್ದಾರೆ. ಬಿಗ್ ಬಾಸ್ ಗೆಲ್ಲಲೇಬೇಕು ಅಂತ ಹೋದವನಲ್ಲ. ಪ್ರತಿಯೊಂದು ಸೀಸನ್ ಅಂತ ಬಂದಾಗ ಒಂದಿಷ್ಟು ಮುಖಗಳು ನೆನಪಿಗೆ ಬರುತ್ತೆ. ಈ ಸೀಸನ್ ಅವರಂಥದ್ದು ಇವರದ್ದಂತೂ ನೆನಪಿಸಿಕೊಳ್ಳುತ್ತಾರೆ. ಸೀಸನ್ 10 ಅಂದರೆ ವಿನಯ್ ಗೌಡ ಅಂತ ಆಗಬೇಕು ಅಂತ ಹೇಳಿಕೊಂಡಿದ್ದಾರೆ. ಡ್ರೋನ್ ಪ್ರತಾಪ್ ಟಾಪ್ 2ಗೆ ಬಂದಿದ್ದು ವಿನಯ್ ಗೌಡಗೆ ಅಚ್ಚರಿ ಮೂಡಿಸಿದೆ. ಇನ್ನು ಪ್ರತಾಪ್ ಟಾಪ್ 2 ಅನ್ನೋದು ಊಹಿಸಿಕೊಳ್ಳೋದಕ್ಕೂ ಪ್ರತಾಪ್ಗೆ ಆಗುತ್ತಿರಲಿಲ್ಲ. ಡ್ರೋನ್ ಪ್ರತಾಪ್ ಟಾಪ್ 2ನಲ್ಲಿ ಇರುತ್ತಾರೆ ಅಂತ ಅಂದುಕೊಂಡಿರಲಿಲ್ಲ. ಆದರೆ ವೋಟ್ ಮಾಡಿರೋದು ನಮ್ಮ ಜನರೇ, ನನ್ನ ಫ್ಯಾನ್ಸ್, ಫಾಲೋವರ್ಸ್ ಅಥವಾ ಅಭಿಮಾನಿಗಳು ಅಂತ ಅಂದಿದ್ದಾರೆ. ಅವರು ನನ್ನ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗುವವರು, ನನಗೆ ಅಷ್ಟೇ ಸಾಕು ಎಂದು ವಿನಯ್ ಗೌಡ ಹೇಳಿಕೊಂಡಿದ್ದಾರೆ. ಡ್ರೋನ್ ಪ್ರತಾಪ್ ಬಗ್ಗೆ ವಿನಯ್ ಫಿಲ್ಮಿ ಬಿಟ್ ಜೊತೆ ಓಪನ್ ಆಗಿ ಮಾತಾಡಿದ್ದಾರೆ. ಪ್ರತಾಪ್ ಒಳ್ಳೆಯ ಹುಡುಗ, ಅವರಿಗೆ ತುಂಬಾ ಫ್ಯಾನ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಪ್ರತಾಪ್ ತುಂಬ ಒಳ್ಳೆಯ ಹುಡುಗ, ಕರ್ನಾಟಕದಲ್ಲಿ ತುಂಬ ಜನ ಫ್ಯಾನ್ಸ್ ಇದ್ದಾರೆ, ಅಲ್ಲಿವರೆಗೂ ಕರೆದುಕೊಂಡು ಬಂದಿದ್ದಾರೆ ಅಂದರೆ ಜೆನ್ಯೂನ್ ಆಗಿರಬೇಕು ಅಂತ ಒಪ್ಪಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ಡ್ರೋನ್ ಪ್ರತಾಪ್ ಹಾಗೂ ವಿನಯ್ ಗೌಡ ನಡುವೆ ಸಾಕಷ್ಟು ವಾದ ವಿವಾದಗಳು ನಡೆದಿವೆ. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೂ ಆ ವೈರತ್ವ ಮುಂದುವರೆದಿದೆ. ಈ ಆನೆಗಳು ನೋಡುವಾಗ ನೀವು ಗಾಡಿಗಳನ್ನು ನಿಲ್ಲಿಸಿ ನೋಡುತ್ತೀರಾ, ಇನ್ನೊಂದು ಕಡೆ ಚಿಕ್ಕ ಮಕ್ಕಳು ಬಂದು ಆನೆ ಆನೆ ಅಂತಾರೆ, ಆಗ ಅದು ಏನು ಪ್ರತಿಕ್ರಿಯೆ ನೀಡುವುದಿಲ್ಲ, ಅದರ ಪಾಡಿಗೆ ಅದು ಹೋಗುತ್ತೆ. ಪ್ರತಾಪ್ ಏನೇ ಮಾಡಿದರೂ ನನಗೆ ಹಾಗೆ ಅನಿಸುತ್ತಿತ್ತು ಎಂದು ಲೈಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ ವಿನಯ್ ಗೌಡ.